Hello everyone, ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಜಯಿ ಭವ ಲೆಕ್ಚರ್ ಸೀರೀಸ್ ನಲ್ಲಿ ಟಾಪಿಕ್ ಬಂದು ರಿಟ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ವಿಜಯಿ ಭವ ಈ ಸೀರೀಸ್ ಅಲ್ಲಿ ನಾವು ಪ್ರತಿಯೊಂದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುವಂತ ಟಾಪಿಕ್ಸ್ ಅನ್ನ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಮೇಜರ್ಲಿ ನಾವು ಸ್ಟಾರ್ಟ್ ಮಾಡಿರೋದು ಕಾನ್ಸ್ಟಿಟ್ಯೂಷನ್ ಜೊತೆಗೆ ಅಂಡ್ ಕಾನ್ಸ್ಟಿಟ್ಯೂಷನ್ ನ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಅನ್ನ ಕವರ್ ಮಾಡ್ತಿದ್ದೀವಿ. ಅಂಡ್ ಸಿನ್ಸ್ ನಾವು ಫಂಡಮೆಂಟಲ್ ರೈಟ್ಸ್ ನ ಡಿಸ್ಕಸ್ ಮಾಡಿದೀವಿ, ಸೊ ಹಾಗಾಗಿ ಆ ಫಂಡಮೆಂಟಲ್ ರೈಟ್ಸ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಎನ್ಶ್ಯೂರ್ ಮಾಡೋದಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ರೆಮಿಡಿ ಅಂತ ಏನಾದ್ರೂ ಇರ್ಬೇಕಲ್ವಾ. ಸೊ ನಮ್ಮ ಫಂಡಮೆಂಟಲ್ ರೈಟ್ಸ್ ಅನ್ನ ಪ್ರೊಟೆಕ್ಷನ್ ಕೊಡೋದಿಕ್ಕೆ ಅಂತ ಇರೋದು ರಿಟ್ಸ್. ಬರೀ ರಿಟ್ಸ್ ಒಂದೇ ಅಲ್ಲ, ನಮಗೆ 4 ಆರ್ಟಿಕಲ್ಸ್ ಸ್ಪೆಸಿಫಿಕ್ ಆಗಿ ಫಂಡಮೆಂಟಲ್ ರೈಟ್ಸ್ ದಟ್ ಇಸ್ ಪಾರ್ಟ್ 3 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಿದೆ ಇದನ್ನ ಪ್ರೊಟೆಕ್ಟ್ ಮಾಡೋದಿಕ್ಕೆ ಅಂತಾನೆ ಇರುವಂತದ್ದು. ಫಸ್ಟ್ ನಿಮ್ಮ ಸೆಕ್ಷನ್ 13 ಅನ್ನ ಡಿಸ್ಕಸ್ ಮಾಡಬೇಕಾಗತ್ತೆ, ದಟ್ ಇಸ್ ಜುಡಿಷಿಯಲ್ ರಿವ್ಯೂ ಬಗ್ಗೆ ಮಾತನಾಡುತ್ತೆ. ಸೆಕೆಂಡ್ ನಮಗೆ ಸೆಕ್ಷನ್ 359 ಕೂಡ ಸಹ ಇದೆ, ವೇರ್ ಈವನ್ ಎಮರ್ಜೆನ್ಸಿ ಡಿಕ್ಲೇರ್ ಆದಾಗ್ಲೂ ಸಹ ನಿಮ್ಮ ಫಂಡಮೆಂಟಲ್ ರೈಟ್ಸ್ ಅನ್ನ ಕರ್ಟೇಲ್ ಮಾಡೋ ಹಾಗಿಲ್ಲ ಅನ್ನೋದನ್ನ ಹೇಳುತ್ತೆ. ಹಾಗೆ ನಮ್ಮ ಸೆಕ್ಷನ್ 32 ಅಂಡ್ 226 ಇದಂತೂ ಸ್ಪೆಸಿಫಿಕ್ ಆಗಿ ನಮಗೆ 32 itself is a fundamental right because ಆರ್ಟಿಕಲ್ 12 to 35 ತನಕ ನಮಗೆ ಫಂಡಮೆಂಟಲ್ ರೈಟ್ಸ್ ಪಾರ್ಟ್ 3 ಅಲ್ಲಿ ಫಾಲ್ ಆಗುತ್ತೆ, ಅದರಲ್ಲಿ 32 ಒಂದು. ಸೊ ಹಾಗಾಗಿ ಈ 32 ಏನು ರಿಟ್ ಇದೆ, ರಿಟ್ ನ ಒಂದು ರೈಟ್ ನಾವು ಸುಪ್ರೀಂ ಕೋರ್ಟ್ ಗೆ ಅಪ್ರೋಚ್ ಮಾಡಬಹುದು ಅನ್ನುವಂತ ರೆಮಿಡಿ ಇದೆ, ದಟ್ ಇಟ್ ಸೆಲ್ಫ್ ಬಿಕಮ್ಸ್ ಅ ಫಂಡಮೆಂಟಲ್ ರೈಟ್. ಅಂಡ್ 226 ಇನ್ನೊಂದು ಫಂಡಮೆಂಟಲ್ ರೈಟ್ ವೇರ್ ಫಂಡಮೆಂಟಲ್ ರೈಟ್ ಅಲ್ಲ, ಕಾನ್ಸ್ಟಿಟ್ಯೂಷನಲ್ ರೈಟ್ ವೇರ್ ವಿ ಸೇ ದಟ್ ನಮ್ಮ ಒಂದು ಫಂಡಮೆಂಟಲ್ ರೈಟ್ ಆಗಿರಬಹುದು ಅಥವಾ ಇನ್ ಬೇರೆ ಯಾವುದೇ ಒಂದು ರೈಟ್ಸ್ ನಿಮ್ದು ವೈಲೇಟ್ ಆಗಿದೆ ಅಂತಂದ್ರೂ ಸಹ ನೀವು ಹೈಕೋರ್ಟ್ಗೆ ಅಪ್ರೋಚ್ ಮಾಡಬಹುದು. 32 ಮುಖಾಂತರ ನೀವು ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಮಾಡಬಹುದು. ಕ್ಲಿಯರ್? ಸೊ ಈ 4 ಆರ್ಟಿಕಲ್ಸ್ ಸ್ಪೆಸಿಫಿಕ್ ಆಗಿ ನಮಗೆ ಫಂಡಮೆಂಟಲ್ ರೈಟ್ಸ್ ನ ಪ್ರೊಟೆಕ್ಷನ್ ರಿಲೇಟೆಡ್ ಮಾತನಾಡ್ತಿರೋದು. ಸೊ ಟು ಸ್ಟಾರ್ಟ್ ವಿತ್ ದ ವಿಡಿಯೋ, ಬಿಫೋರ್ ವಿ ಸ್ಟಾರ್ಟ್ ನಿಮಗೆ ಇವತ್ತಿನ ವಿಡಿಯೋ ಟಿಲ್ ದ ಎಂಡ್ ನೋಡಿ. ಅಂಡ್ ಆಲ್ಸೋ ಈ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ದ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸೊ ದಟ್ ನಾನು ಮಾಡುವಂತ ಪ್ರತಿಯೊಂದು ವಿಡಿಯೋದು ಇಂಪಾರ್ಟೆಂಟ್ ಅಪ್ಡೇಟ್ಸ್ ನಿಮಗೆ ತಲುಪತ್ತೆ ಅಂಡ್ ಯಾವುದೇ ವಿಡಿಯೋ ಮಿಸ್ ಆಗದೆ ಇರಲಿ ಅಂತ. ಸೊ ಆರ್ಟಿಕಲ್ 32 ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್, ರಿಟ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಯಾವ್ದು, ಎಷ್ಟು ತರದ ರಿಟ್ಸ್ ಇದೆ ಎಕ್ಸೆಟ್ರಾ ನೀವು ಎಲ್ಲ ಎಕ್ಸಾಮ್ ಅಲ್ಲೂ ಕಾಣಬಹುದಾಗಿರುವಂತ ಟಾಪಿಕ್ಸ್ ಇದು. ಆಲ್ಸೋ ಯಾವುದೇ ಎಕ್ಸಾಮ್ ಆಗಿರಬಹುದು, ಒಂದು ಬರೀ ಕರ್ನಾಟಕ ಸಿವಿಲ್ ಜಜ್ ಎಕ್ಸಾಮ್ ಅಲ್ಲ, ಫಾರ್ ಎನಿ ಎಕ್ಸಾಮ್ ರಿಟ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಲಾ ಕೇಳ್ತಾರೆ ಅಂತಂದ್ರೆ ಇಂಪಾರ್ಟೆಂಟ್ ಆಗಿರುವಂತ ಟಾಪಿಕ್ ಇದು. ಆಲ್ಸೋ ನಮ್ಮ ಒಂದು ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ಏನು ಪ್ರಿಲಿಮ್ಸ್ಗೆ ಮೇನ್ಸ್ಗೆ ಸ್ಪೆಸಿಫಿಕ್ಲಿ ಕರ್ನಾಟಕ ಸಿವಿಲ್ ಜಜ್ ಎಕ್ಸಾಮ್ ರಿಲೇಟೆಡ್ ಬ್ಯಾಚಸ್ ರನ್ ಆಗ್ತಿದೆ. ಸೊ ಅದರಲ್ಲಿ ನಾವು ಪ್ರಿಲಿಮ್ಸ್ ಹಾಗೂ ರ್ಯಾಪಿಡ್ ರಿವಿಷನ್ ಬ್ಯಾಚ್ ಅನ್ನ ವೈಂಡ್ ಅಪ್ ಮಾಡಿದೀವಿ. ಸೊ ಈ 2 ಬ್ಯಾಚಸ್ ನಿಮಗೆ ರೆಕಾರ್ಡೆಡ್ ಲೆಕ್ಚರ್ಸ್ ಅವೈಲೇಬಲ್ ಇದೆ ಅಂಡ್ ಈ ರೆಕಾರ್ಡೆಡ್ ಲೆಕ್ಚರ್ಸ್ ವಿತ್ ನೋಟ್ಸ್ ಆಗಿರುತ್ತೆ. ಸೊ ಪ್ರಿಲಿಮ್ಸ್ ಬ್ಯಾಚ್ ಆಲ್ಮೋಸ್ಟ್ 120 ಲೆಕ್ಚರ್ಸ್ ಅಂಡ್ ರ್ಯಾಪಿಡ್ ರಿವಿಷನ್ ಬ್ಯಾಚ್ ನಿಮಗೆ 30 ಲೆಕ್ಚರ್ಸ್ ಆಗಿರುತ್ತೆ. ಸೊ 2 ಸೆಪರೇಟ್ ಬ್ಯಾಚಸ್ಗೆ ನೀವು ಎನ್ರೋಲ್ ಆಗಬಹುದು. ಆಸ್ ಪರ್ ಯೋರ್ ಪ್ರಿಪರೇಷನ್, ನಿಮ್ಮ ಪ್ರಿಪರೇಷನ್ ಹೇಗಿದೆ ಅನ್ನೋದ್ರ ಮೇಲೆ ಯಾವ ಬ್ಯಾಚ್ ಬೇಕು ಅಂತ ಡಿಸೈಡ್ ಮಾಡಬಹುದು. ನೀವು 9650849915 ಈ ನಂಬರಿಗೆ ಕಾಲ್ ಮಾಡಿ ನೀವು ಅಡ್ಮಿಷನ್ ಅನ್ನ ತಗೊಳ್ಬಹುದು, ಅಥವಾ ಸ್ವಾತಿ ಲಾ ಅಕಾಡೆಮಿ ಅನ್ನುವಂತ ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಒಂದು ಕೋರ್ಸಸ್ ನ ನೀವು ಸ್ಕ್ರೋಲ್ ಮಾಡಿ ಅಂಡ್ ನಿಮ್ಮ ಬ್ಯಾಚಸ್ ಯಾವುದು ಬ್ಯಾಚ್ ಬೇಕೋ ಆ ಬ್ಯಾಚ್ಗೆ ನೀವು ಎನ್ರೋಲ್ಮೆಂಟ್ ತಗೊಳ್ಬಹುದು. ಹಾಗೆ swatilaw.com ವೆಬ್ಸೈಟ್ ಮುಖಾಂತರನೂ ಸಹ ನೀವು ಕ್ಲಾಸಸ್ ನ ಆಕ್ಸೆಸ್ ಮಾಡ್ಕೋಬಹುದು. ಸೊ ಇದಿಷ್ಟು ನಿಮಗೆ ಕರ್ನಾಟಕ ಸಿವಿಲ್ ಜಜ್ ಎಕ್ಸಾಮ್. ಇವತ್ತಿಂದ ಇನ್ನು ನಿಮಗೆ ಹಾರ್ಡ್ಲಿ 40 ಡೇಸ್ ಇದೆ ಎಕ್ಸಾಮಿಗೆ. ಸೊ ಹಾಗಾಗಿ ಪ್ಲೀಸ್ ಫೋಕಸ್ ಆನ್ ಯುವರ್ ಎಕ್ಸಾಮ್ ಅಂಡ್ ಆದಷ್ಟು ಟಾಪಿಕ್ಸ್ ನಾನು ಕವರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂಡ್ ನಿಮ್ ಕಡೆಯಿಂದ ಕಂಪ್ಲೀಟ್ ಎಫರ್ಟ್ ಇರಲಿ ದಟ್ ನೀವು ಸಹ ನಿಮ್ಮ ಎಕ್ಸಾಮ್ ಅನ್ನ ಸೀರಿಯಸ್ ಆಗಿ ತಗೊಂಡು ಪ್ರಯಾರಿಟಿ ಬೇಸಿಸ್ ಅಲ್ಲಿ ಪ್ರಿಪೇರ್ ಆಗೋದಕ್ಕೆ ಶುರು ಮಾಡಿ. ಬಿಕಾಸ್ ಹಾರ್ಡ್ಲಿ 40 ಡೇಸ್ ಅಂಡ್ 40 ಡೇಸ್ ತುಂಬಾ ಬೇಗ ಹೊರಟೋಗುತ್ತೆ. ಸೊ ಪ್ರತಿ ದಿನನೂ ಸಹ ನಿಮಗೆ ಯೂಟಿಲೈಸ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಸ್ಟಾರ್ಟ್ ಯುವರ್ ಪ್ರಿಪರೇಷನ್ ಅಂಡ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ ಇಷ್ಟ ಆಗ್ತಿದೆ ಅನ್ನೋದಾದ್ರೆ ನೀವು ನೋಡ್ತಿರುವಂತ ಪ್ರತಿ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರದೆ, ಏನಾದ್ರೂ ಕಲಿತಿದ್ದೀರಿ ಹೊಸದ್ದು ಅಂತಂದಾಗ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಸಹ ಶೇರ್ ಮಾಡಿ ಅಂಡ್ ಏನಾದ್ರೂ ನೆಕ್ಸ್ಟ್ ಟಾಪಿಕ್ ಕಲಿಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಟು ಸ್ಟಾರ್ಟ್ ವಿತ್, ಇದು ನಮ್ಮ ಆರ್ಟಿಕಲ್ 32 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು 32 ದಟ್ ಇಸ್ ರಿಟ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಅಂದಾಗ ನಮ್ಮ ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆಗಿದೆ,
ಫಂಡಮೆಂಟಲ್ ರೈಟ್ ಪ್ರೊಟೆಕ್ಟ್ ಮಾಡಬೇಕಾಗಿರೋದು ಸ್ಟೇಟ್. ಸೊ ಇಫ್ ಇನ್ ಕೇಸ್ ಸ್ಟೇಟ್ ನಿಮ್ಮ ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಮಾಡ್ತು ಅಂತಂದಾಗ ಮಾತ್ರ ನೀವು ರಿಟ್ ದಟ್ ಇಸ್ ಆರ್ಟಿಕಲ್ 32 ಮುಖಾಂತರ ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಮಾಡಬಹುದು. ಹಾಗೆ ಆರ್ಟಿಕಲ್ 226 ಮುಖಾಂತರ ಹೈಕೋರ್ಟ್ಗೆ ಅಪ್ರೋಚ್ ಮಾಡಬಹುದು. ಸುಪ್ರೀಂ ಕೋರ್ಟ್ಗೆ ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡಬಹುದು, ಹೈಕೋರ್ಟ್ಗೆ ಅಪ್ರೋಚ್ ಮಾಡಲಿಲ್ಲ ಅಂತಂದ್ರೂ, ಬಿಕಾಸ್ ಅಗೇನ್ ಅದೇನೆ ನಿಮಗೆ ಫಂಡಮೆಂಟಲ್ ರೈಟ್ ಆಗಿರೋದ್ರಿಂದ. ಆದ್ರೆ ಯೂನಿಯನ್ ಆಫ್ ಇಂಡಿಯಾ ವರ್ಸಸ್ ಪಾಲ್ ಮನಿಕಮ್ ಕೇಸ್ ಅಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ದಟ್ ಯಾಕೆ ನೀವು ಹೈಕೋರ್ಟ್ ಹೋಗದೆ ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ ಬಂದ್ರಿ ಅನ್ನೋದನ್ನ. ಸೊ ಇದು ಈ ಕೇಸ್ ಅಲ್ಲಿ ನಿಮಗೆ ಇದ್ದಂತ ಒಂದು ಜಡ್ಜ್ಮೆಂಟ್. ಸೊ ನಾವು ಸುಪ್ರೀಂ ಕೋರ್ಟ್ಗೂ ಸಹ ಡೈರೆಕ್ಟ್ ಆಗಿ ಅಪ್ರೋಚ್ ಆಗಬಹುದು. ಎಷ್ಟು ತರದ ರಿಟ್ಸ್ ಇದೆ? ನಮ್ಮ ಹತ್ರ 5 ತರದ ರಿಟ್ಸ್ ಇದೆ. ಹೇಬಿಯಸ್ ಕಾರ್ಪಸ್, ಕ್ಯೋ ವಾರಂಟೋ, ಮ್ಯಾಂಡಮಸ್, ಸರ್ಷರರಿ, ಪ್ರೊಹಿಬಿಷನ್. ಈ 5 ಹೆಸರು ಸಮೇತ ನೆನ್ಪಿಟ್ಕೊಳ್ಳಿ. ಅಂಡ್ 5 ತರದ ರಿಟ್ಸ್ 226 ಅಲ್ಲೂ ಇದೆ ಅಂಡ್ ಆರ್ಟಿಕಲ್ 32 ಅಲ್ಲೂ ಇದೆ. ಇದಿಷ್ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಆಗಿ ನಿಮಗೆ ಪ್ರೊವೈಡ್ ಆಗಿರುವಂತದ್ದು. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪಾಯಿಂಟ್ ಟು ಬಿ ರಿಮೆಂಬರ್ಡ್, ಪಾರ್ಟ್ 3 ಅಲ್ಲಿರುವಂತ ಫಂಡಮೆಂಟಲ್ ರೈಟ್ಸ್ ಸ್ಟೇಟ್ ಪ್ರೊಟೆಕ್ಟ್ ಮಾಡುತ್ತೆ. ಇನ್ ದ ಸೆನ್ಸ್ ಸ್ಟೇಟ್ ನಿಮ್ಮ ರೈಟ್ಸ್ ಅನ್ನ ವೈಲೇಟ್ ಮಾಡೋದಿಲ್ಲ ಅನ್ನೋದೇ ಹೇಳ್ತಿರೋದು. ಇಫ್ ಇನ್ ಕೇಸ್ ಸ್ಟೇಟ್ ಕಡೆಯಿಂದ ನಿಮ್ಮ ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆದ್ರೇನೆ ನೀವು ರಿಟ್ಸ್ ಅನ್ನ ಫೈಲ್ ಮಾಡ್ತಿರೋದು. ಬಿಕಾಸ್ ಒಂದು ಜನರಲ್ ಮಿಸ್ಕನ್ಸೆಪ್ಷನ್ ಅಥವಾ ತಪ್ಪಾಗಿ ಅರ್ಥ ಮಾಡ್ಕೊಂಡಿರುವಂತದ್ದು ದಟ್ ರಿಟ್ ಎನಿ ಕೇಸಲ್ಲಿ ಆಗೋದಿಲ್ಲ. ರಿಟ್ಸ್ ಇಸ್ ಫಾರ್ ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆದಾಗ. ಅಂಡ್ ಈ ಒಂದು ರಿಟ್ಸ್ ನಿಮಗೆ ಸ್ಪೆಸಿಫಿಕ್ ಆಗಿ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಆಗಿದೆ. ಸೊ ಹಾಗಾಗಿ ಯು ಕ್ಯಾನ್ ಗೋ ಥ್ರೂ ದ ಆರ್ಟಿಕಲ್ ಆಸ್ ವೆಲ್. ಸೊ ಈಗ ನಮಗೆ ಒಂದೊಂದು ರಿಟ್ಟನ್ನು ಏನೇನು ಹೇಳುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಹೇಬಿಯಸ್ ಕಾರ್ಪಸ್ ಕೇಸ್. ಸೊ ಹೇಬಿಯಸ್ ಕಾರ್ಪಸ್ ಅಂತ ಅಂದಾಗ ಹೇಬಿಯಸ್ ಕಾರ್ಪಸ್ ಫಸ್ಟ್ ರಿಟ್ ದಟ್ ಇಸ್ ಯು ಮಸ್ಟ್ ಹ್ಯಾವ್ ದ ಬಾಡಿ ಅಥವಾ ಪ್ರೆಸೆಂಟ್ ದ ಬಾಡಿ. ಬೇಸಿಕ್ಲಿ ಯಾವುದೇ ಒಬ್ಬ ವ್ಯಕ್ತಿನ ನಾವು ಇಲ್ಲೀಗಲಿ ಡಿಟೈನ್ ಮಾಡಿದೀವಿ ಅಂತ ಅನ್ನುವಾಗ ಆ ವ್ಯಕ್ತಿನ ರಿಲೀಸ್ ಮಾಡಿ ಅನ್ನೋಂಥದ್ದು ನಮಗೆ ಜೈ ಭೀಮ್ ನೀವು ಮೂವಿ ನೋಡಿದ್ರೆ ಅದ್ರ ಕಂಪ್ಲೀಟ್ ಹೇಬಿಯಸ್ ಕಾರ್ಪಸ್ ಕೇಸ್ ನ ಏನು ಬೇಸ್ ಆಗಿರುತ್ತೆ ಇಲ್ಲೀಗಲ್ ಡಿಟೆನ್ಷನ್ ನ ಆಧಾರದ ಮೇಲೆ. ದಟ್ ಇಸ್ ಇಫ್ ಅ ಪರ್ಸನ್ ಇಸ್ ಮಿಸ್ಸಿಂಗ್ ದೆನ್ ಆ ಎಲ್ಲ ಕಂಡೀಷನ್ ಅಲ್ಲಿ ನಾವು ಹೇಬಿಯಸ್ ಕಾರ್ಪಸ್ ರಿಟ್ ಅನ್ನ ಫೈಲ್ ಮಾಡ್ತೀವಿ. ಅಂಡ್ ಕೋರ್ಟ್ ಸ್ಪೆಸಿಫಿಕ್ ಆಗಿ ಆ ಒಂದು ಪೊಲೀಸ್ ಒಂದು ಇದಕ್ಕೆ ಆರ್ಡರ್ ಮಾಡುತ್ತೆ ದಟ್ ಸೋ ಅಂಡ್ ಸೋ ಪರ್ಸನ್ ಅನ್ನ ಪ್ರೆಸೆಂಟ್ ಮಾಡಿ ಅಂತ. ಇಫ್ ಆ ಪರ್ಸನ್ ನ ಅರೆಸ್ಟ್ ಮಾಡಿರೋದು ಇಲ್ಲೀಗಲ್ ಡಿಟೆನ್ಷನ್ ಅಂತ ಗೊತ್ತಾದ್ರೆ ಆ ಪರ್ಸನ್ ನ ರಿಲೀಸ್ ಮಾಡುವಂತ ಆರ್ಡರ್ಸ್ ಆಗಿರುತ್ತೆ. ಇಲ್ಲ ಆ ಪರ್ಸನ್ ನ ಸರಿಯಾಗಿ ಡಿಟೈನ್ ಮಾಡಿದ್ದಾರೆ ಅಂತಂದ್ರೆ ದೆನ್ ಇಟ್ ಗೋಸ್ ಆನ್. ಸೊ ಹೇಬಿಯಸ್ ಕಾರ್ಪಸ್ ಯಾವಾಗ ಅಂತಂದ್ರೆ ಫಿಸಿಕಲಿ ಆ ವ್ಯಕ್ತಿನ ಕೋರ್ಟ್ ಮುಂದೆ ಹಾಜರುಪಡಿಸಿ ಅನ್ನೋದು ಇದಕ್ಕೆ ಅರ್ಥ ಆಗಿರುತ್ತೆ. ಸೊ ಅದು ಕೋರ್ಟ್ ನಿಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೋ ಅಂಡ್ ಸೋ ಆರ್ಡರ್ ಅನ್ನ ಮಾಡುತ್ತೆ. ಪರ್ಸನ್ ಅನ್ಲಾಫುಲಿ ಅರೆಸ್ಟ್ ಆಗಿದ್ದಾರೆ ಅಥವಾ ಡಿಟೈನ್ ಆಗಿದ್ದಾರೆ ಇಂಟೆನ್ಷನಲಿ ತೊಂದರೆ ಕೊಡೋದಕ್ಕೋಸ್ಕರ, ಇಲ್ಲ ಅರೆಸ್ಟ್ ಮಾಡಿದಂತ ವ್ಯಕ್ತಿನ 24 hours ಅಲ್ಲಿ ಕೋರ್ಟ್ಗೆ ಪ್ರೆಸೆಂಟ್ ಮಾಡಬೇಕು. ಅಗೇನ್ ದಟ್ ಇಟ್ ಸೆಲ್ಫ್ ಇಸ್ ಅ ಫಂಡಮೆಂಟಲ್ ರೈಟ್ ಅಂಡ್ ಅದನ್ನ ನೀವು ಮಾಡಲಿಲ್ಲ. ಇಲ್ಲ ಪರ್ಸನ್ ಅರೆಸ್ಟೆಡ್ ವಿತೌಟ್ ಎನಿ ವೈಲೇಷನ್ ಆಫ್ ಅ ಲಾ. ಈ ಕಂಡೀಷನ್ ಅಲ್ಲಿ ನಾವು ಹೇಬಿಯಸ್ ಕಾರ್ಪಸ್ ರಿಟ್ ಅನ್ನ ಫೈಲ್ ಮಾಡುವಂತದ್ದು. ಸೊ ಹೇಬಿಯಸ್ ಕಾರ್ಪಸ್ ಗೆ ನಮಗೆ ಇಂಪಾರ್ಟೆಂಟ್ ಆಗಿ ನಾವು ಕೇಸ್ ಲಾಸ್ ಅಂತ ಅಂದಾಗ ನಮಗೆ ರೂದಲ್ ಶಾ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಕೇಸ್ ಲಾ ಅನ್ನ ನಾವು ನೋಡಬಹುದು. ವೇರ್ ಒಬ್ಬ ವ್ಯಕ್ತಿ ತನ್ನ ಕಂಪ್ಲೀಟ್ ಜೈಲ್ ಇಂಪ್ರಿಸನ್ಮೆಂಟ್ ಕಂಪ್ಲೀಟ್ ಮಾಡ್ಕೊಂಡ ನಂತರ ಆ ವ್ಯಕ್ತಿನ ಇನ್ನೂ ಫರ್ದರ್ ಡಿಟೆನ್ಷನ್ಗೆ ಕೊಟ್ಟಾಗ ಈ ಕೇಸನ್ನ ಹೇಬಿಯಸ್ ಕಾರ್ಪಸ್ ಅನ್ನ ಫೈಲ್ ಮಾಡ್ತಾರೆ. ಒಬ್ಬ ವ್ಯಕ್ತಿನ ಡಿಟೈನ್ ಮಾಡಿದ್ದಾರೆ ಅಂತಂದಾಗ ಅವನ ಫ್ರೆಂಡ್ಸ್, ಫ್ಯಾಮಿಲಿ ಎಕ್ಸೆಟ್ರಾ ಈ ಕೇಸನ್ನ ಫೈಲ್ ಮಾಡುವಂತದ್ದು. ಸೊ ಆ ವ್ಯಕ್ತಿನ ಡಿಟೆನ್ಷನ್ ಇಲ್ಲೀಗಲ್ ಅಂತ ಗೊತ್ತಾಗಿ ದೆನ್ ಆ ವ್ಯಕ್ತಿನ ರಿಲೀಸ್ ಮಾಡಿರುವಂತದ್ದು. ರೂದಲ್ ಶಾ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್. ಮ್ಯಾಂಡಮಸ್ ಇಸ್ ವೇರ್ ನಾವು ವಿ ಕಮಾಂಡ್. ದಟ್ ಇಸ್ ಒಂದು ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ತನ್ನ ಪಬ್ಲಿಕ್ ಡ್ಯೂಟಿನ ನಿರ್ವಹಿಸಬೇಕು ಅಂತ ಇದ್ದು ಆಸ್ ಅ ಡ್ಯೂಟಿ, ಆ ಡ್ಯೂಟಿನ ಅವರು ಪರ್ಫಾರ್ಮ್ ಮಾಡ್ತಿಲ್ಲ ಅಥವಾ ಇಗ್ನೋರ್ ಮಾಡ್ತಿದ್ದಾರೆ ಅಥವಾ ರಿಜೆಕ್ಟ್ ಮಾಡ್ತಿದ್ದಾರೆ, ದೆನ್ ಆ ಕಂಡೀಷನ್ ಅಲ್ಲಿ ಒಂದು ಪಬ್ಲಿಕ್ ಆಫೀಸ್, ಪಬ್ಲಿಕ್ ಡ್ಯೂಟಿ ಮಾಡುವಂತ ಒಂದು ರೆಸ್ಪಾನ್ಸಿಬಿಲಿಟಿ ಇರುವಂತ ಆಫೀಸ್ ಅವರು ಕೆಲಸ ಮಾಡ್ತಿಲ್ಲ. ಫಾರ್ ಎಕ್ಸಾಂಪಲ್ ನಮಗೆ ಇವಾಗ ಮುನ್ಸಿಪಾಲಿಟಿ BBMP ಕಸ ತೆಗಿತಿಲ್ಲ, ಸೊ ಅಂಡ್ ಸೊ ಏರಿಯಾ ದರ್ ಇಸ್ ಸಮ್ ಡೆಡ್ ಆನಿಮಲ್, ಸೊ ಅದನ್ನ ತೆಗಿತಿಲ್ಲ, ಎಷ್ಟು ನೀವು ಕಾಲ್ ಮಾಡಿದ್ರು ಅವರು ಇಗ್ನೋರ್ ಮಾಡ್ತಾರೆ, ಬರ್ತಿಲ್ಲ. ಸೊ ಆ ಕಂಡೀಷನ್ ಅಲ್ಲಿ ನಾವು ಮ್ಯಾಂಡಮಸ್ ವಿ ಕಮಾಂಡ್ ಅಪ್ಲೈ ಮಾಡ್ತೀವಿ, ಸೇಯಿಂಗ್ ದಟ್ ಈ ತರ ಒಂದು ಸ್ಪೆಸಿಫಿಕ್ ಒಂದು ಪಬ್ಲಿಕ್ ಡ್ಯೂಟಿ ಇದೆ ವಿಚ್ ಇಸ್ ನಾಟ್ ಬೀಂಗ್ ಡನ್ ಅಂಡ್ ಕೋರ್ಟ್ ಅದನ್ನ ಆರ್ಡರ್ ಮಾಡುತ್ತೆ, ಆದೇಶ ಮಾಡುತ್ತೆ ಆ ಡ್ಯೂಟಿನ ಪರ್ಫಾರ್ಮ್ ಮಾಡೋದಕ್ಕೆ. ದೆನ್ ಪ್ರೊಹಿಬಿಷನ್ ಅಂಡ್ ಸರ್ಷರಿ ನಾವು ಒಂದು ರೀತಿ ಇದನ್ನ ಕಾಂಪ್ಲಿಮೆಂಟರಿ ಆಗಿ ನೋಡಬಹುದು. ಹೆಚ್ಚು ಕಮ್ಮಿ ಚೂರು ಡಿಫ್ರೆನ್ಸ್ ಇದೆ. ಒಂದು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಕೇಳಿದಿರಿ. ಸೊ ಪ್ರೊಹಿಬಿಷನ್ ನ ನಾವು ಪ್ರಿವೆನ್ಷನ್ ಅಂತ ನೋಡಬಹುದು, PP,
ಅಂಡ್ ಸರ್ಷರರಿ ಕ್ಯೂರ್ ಅಂತ ನೋಡಬಹುದು. ಯಾಕೆ ಅಂತಂದ್ರೆ ದಿಸ್ ಇಸ್ ಜಸ್ಟ್ ಟು ರಿಮೆಂಬರ್. ಏನಕ್ಕೆ ಅಂದ್ರೆ ಇದು ಎರಡೂ ಸಹ ಹೈಯರ್ ಕೋರ್ಟ್ ಅಥವಾ ಅಪೆಕ್ಸ್ ಕೋರ್ಟ್ ಲೋವರ್ ಕೋರ್ಟ್ಗೆ ಆರ್ಡರ್ ಮಾಡ್ತಿರುವಂತದ್ದಾಗಿರುತ್ತೆ. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಯಾವಾಗ ಯಾವುದೇ ಒಂದು ಕೇಸ್ ಏನಾದ್ರೂ ಲೋವರ್ ಕೋರ್ಟ್ ಅಲ್ಲಿ ನಡೀತಿದೆ ಅಂಡ್ ಇಫ್ ಇಟ್ ಆಲ್ ಅದು ಇಲ್ಲೀಗಲ್ ಆಗಿ ತನ್ನ ಜ್ಯೂರಿಸ್ಡಿಕ್ಷನ್ ಅನ್ನ ಯೂಸ್ ಮಾಡ್ತಿದೆ ಅಥವಾ ಏನಾದ್ರೂ ಎರರ್ ಅಪ್ ಫ್ರಂಟ್ ಕಾಣಿಸ್ತಿದೆ, ದೆನ್ ಈ ಕಂಡೀಷನ್ ಅಲ್ಲಿ ಪ್ರೊಹಿಬಿಷನ್ ಗೆ ಅಪ್ಲೈ ಮಾಡಿದಾಗ ಇಮಿಡಿಯೇಟ್ಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಆ ಇನ್ಫೀರಿಯರ್ ಕೋರ್ಟ್ಸ್ ಇಂದ ಆ ಕೇಸನ್ನ ತನ್ನ ಅಂಡರ್ಗೆ ತಗೊಳತ್ತೆ, ಸ್ಟೇ ಕೊಡತ್ತೆ, ತನ್ನ ಎದ್ದಕ್ಕೆ ತಗೊಳತ್ತೆ ಅಂಡ್ ಆ ಎರರ್ಸ್ ನ ಕರೆಕ್ಟ್ ಮಾಡುತ್ತೆ. ಇದು ನಡೀತಿರುವಾಗ ಕೇಸ್ ಆಲ್ರೆಡಿ ಜಡ್ಜ್ಮೆಂಟ್ ಕೊಟ್ಟಾಗಿದೆ. ಈಗ ಆ ಜಡ್ಜ್ಮೆಂಟ್ ಅನ್ನ ನಾವು ಎಕ್ಸಿಕ್ಯೂಟ್ ಆಗೋದ್ರಿಂದ ತಡಿಬೇಕು ಅಂತ ಅನ್ನುವಾಗ ಸರ್ಷರರಿಗೆ ಅಪ್ಲೈ ಮಾಡ್ತೀವಿ. ಸೊ ಆಗಿರುವಂತ ತಪ್ಪನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಕ್ಯೂರ್ಗೆ ಸರ್ಷರರಿ. ಸೊ ಸೇಮ್ ಅಗೇನ್ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಲೋವರ್ ಕೋರ್ಟ್ಸ್ ನ ಜಡ್ಜ್ಮೆಂಟ್ ಅಥವಾ ವರ್ಡಿಕ್ಟ್ ಅಲ್ಲಿ ಇರುವಂತ ಒಂದು ತಪ್ಪುಗಳು ಮೈಟ್ ಬಿ ಜುರಿಸ್ಡಿಕ್ಷನಲ್ ಆರ್ ಎನಿ ಲಾ ರಿಲೇಟೆಡ್ ಎರರ್, ಅದನ್ನ ನಾವು ಸರಿ ಮಾಡುವಂತದ್ದನ್ನ ಕ್ಯೂರ್ ಸರ್ಷರರಿಗೆ ಅಪ್ಲೈ ಮಾಡಬಹುದಾದಂಥದ್ದು. ನೆಕ್ಸ್ಟ್ ಕ್ಯೂರ್ ವಾರಂಟೋ. ಸೊ ಕ್ಯೂರ್ ವಾರಂಟೋ ಒಂದು ಮಾತ್ರ ಯಾರು ಬೇಕಾದ್ರೂ ಅಪ್ಲೈ ಮಾಡಬಹುದು. ದಟ್ ಈಸ್ ಈವನ್ ಸ್ಟ್ರೇಂಜರ್ಸ್ ಕ್ಯಾನ್ ಫೈಲ್ ಫಾರ್ ಕ್ಯೂರ್ ವಾರಂಟೋ. ಕ್ಯೂರ್ ವಾರಂಟೋ ಏನು ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಪಬ್ಲಿಕ್ ಆಫೀಸ್ ನ ಅಸ್ಯೂಮ್ ಮಾಡಿದ್ದಾರೆ ಅಂತಂದಾಗ ನೀವು ಯಾವ ಅಥಾರಿಟಿಯಿಂದ ಈ ಆಫೀಸ್ ಅನ್ನ ಅಸ್ಯೂಮ್ ಮಾಡಿದಿರಿ ಅಂತ ಪ್ರಶ್ನೆ ಕೇಳಬಹುದು. ಫಾರ್ ಎಕ್ಸಾಂಪಲ್, ಇವಾಗ ನಾವು ಸಿವಿಲ್ ಜಡ್ಜ್ ಎಕ್ಸಾಮ್ಗೆ ಪ್ರಿಪರೇಷನ್ ಅಂತ ಅಂದಾಗ ಒಂದು ಲಾ ಡಿಗ್ರಿ ಇರಬೇಕು, ನೀವು ಎನ್ರೋಲ್ಮೆಂಟ್ ಆಗಿರ್ಬೇಕು and you have to pass the examination which is conducted by high court. So ಈ ಎಕ್ಸಾಮ್ ಅಲ್ಲಿ ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ ನೀವು ಪಾಸ್ ಆಗಿದ್ದೀರಿ, ಆಮೇಲೆ ನೀವು ಜಡ್ಜ್ ಆಗ್ತಿರೋಂಥದ್ದು. ಯಾರೇ ಒಬ್ರು ಈ ತರ ಯಾವುದೇ ಒಂದು ಪಬ್ಲಿಕ್ ಆಫೀಸ್ ಪೊಸಿಷನ್ ಅಲ್ಲಿ ಇದ್ದಾರೆ ಅಂಡ್ ಅವರು ಬೇಕಾಗಿರುವಂತ ಕ್ರೈಟೀರಿಯಾನ ಫುಲ್ಫಿಲ್ ಮಾಡಿಲ್ಲ ಅಂತ ಇರುವಾಗ ಈ ಒಂದು ಕ್ಯೂರ್ ವಾರೆಂಟ್ ಅನ್ನ ಫೈಲ್ ಮಾಡಬಹುದು ಅಂಡ್ ಕೋರ್ಟ್ ವಿಲ್ ಆಸ್ಕ್ ಯಾವ ಅಥಾರಿಟಿಯಿಂದ ನೀವು ಆಫೀಸ್ ಅನ್ನ ಅಸ್ಯೂಮ್ ಮಾಡಿದ್ದೀರಿ. ಸೊ ಆ ಒಂದು ಎಕ್ಸ್ಪ್ಲನೇಷನ್ ಅನ್ನ ನೀಡಬೇಕಾಗತ್ತೆ. ಸೊ ಇದು ಕ್ಯೂರ್ ವಾರೆಂಟೋ ಆಗಿರುತ್ತೆ. ಈ 5 ತರದ ರಿಟ್ಸ್ 5 ಬೇರೆ ಬೇರೆ ರೀತಿಯಲ್ಲಿ ನಮಗೆ ನಮ್ಮ ಫಂಡಮೆಂಟಲ್ ರೈಟ್ಸ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥದ್ದು. ಸೊ ದಿಸ್ ಈಸ್ ಅಬೌಟ್ ಯೋರ್ ರಿಟ್ಸ್. ಅಂಡ್ ಇದೇ ಸೇಮ್ ರಿಟ್ ನಾವು ಹೈಕೋರ್ಟ್ಗೆ ತಗೊಂಡು ಹೋಗುವಾಗ ಏನಾಗುತ್ತೆ, ಹೈಕೋರ್ಟ್ ಅಲ್ಲಿ ಬರೀ ನಿಮ್ಮ ಫಂಡಮೆಂಟಲ್ ರೈಟ್ಸ್ ಪ್ರೊಟೆಕ್ಷನ್ ಅಷ್ಟೇ ಅಲ್ಲ, ಬೇರೆ ಇನ್ನಿತರೆ ರೈಟ್ಸ್ಗೂ ಸಹ ಅಪ್ಲೈ ಆಗುತ್ತೆ. ಹೈಕೋರ್ಟ್ ಅಲ್ಲಿ ಜ್ಯೂರಿಸ್ಡಿಕ್ಷನ್ ತುಂಬಾ ವೈಡ್ ಆಗಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಟಿಕಲ್ 32 ನ ಜ್ಯೂರಿಸ್ಡಿಕ್ಷನ್ ತುಂಬಾ ನ್ಯಾರೋ, ಓನ್ಲಿ ಫಾರ್ ಫಂಡಮೆಂಟಲ್ ರೈಟ್ಸ್ ಅನ್ನೇ ಪ್ರೊಟೆಕ್ಷನ್ ಇರೋದು. ಸೊ ಇದಿಷ್ಟು ನಮಗೆ ರಿಟ್ಸ್ ರಿಲೇಟೆಡ್ ನಾವು ತಿಳ್ಕೋಬೇಕಾಗಿರುವಂತ ಡೀಟೇಲ್ಸ್. ಸೊ ದಿಸ್ ಈಸ್ ಫಾರ್ ಯೋರ್ ಆರ್ಟಿಕಲ್ 32 ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. 32 ನ BR ಅಂಬೇಡ್ಕರ್ ಅವರು ಹಾರ್ಟ್ ಅಂಡ್ ಸೋಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಾನೂ ಸಹ ಕರೆದಿದ್ದಾರೆ. ಸೊ ದಿಸ್ ಈಸ್ ಅಬೌಟ್ ಯೋರ್ ಆರ್ಟಿಕಲ್ 32. ಅಂಡ್ ಇನ್ನೇನಾದ್ರೂ ನಿಮಗೆ ಡೌಟ್ಸ್ ಇದೆ ಅಥವಾ ಅರ್ಥ ಆಗಲಿಲ್ಲ ಕಾನ್ಸೆಪ್ಟ್ ಅನ್ನೋದಾದ್ರೆ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಅಂಡ್ ನೆಕ್ಸ್ಟ್ ಯಾವ್ದೊಂದು ಟಾಪಿಕ್ ನ ತಿಳ್ಕೋಬೇಕು ಅಂತ ಇದ್ದೀರಿ ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ನಿಮಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಂಪಾರ್ಟೆಂಟ್ ಆಗಿರುವಂತ ಕಾನ್ಸೆಪ್ಟ್ಸ್ ಅನ್ನ ಇದೇ ರೀತಿ ನಾನು ಕಂಟಿನ್ಯೂ ಮಾಡ್ತೀನಿ ಈ ಸೀರೀಸ್ ಅಲ್ಲಿ. ಫಸ್ಟ್ ವಿಲ್ ಕಂಪ್ಲೀಟ್ ವಿತ್ ದ ಕಾನ್ಸ್ಟಿಟ್ಯೂಷನ್ ಅಂಡ್ ನಂತರ ನಾವು ಬೇರೆ ಎಲ್ಲಾನು ಲಾಸ್ ನ ಕವರ್ ಮಾಡೋಣ. ಸ್ಪೆಸಿಫಿಕ್ ಆಗಿ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಆಗುವಂತ ಇಂಪಾರ್ಟೆಂಟ್ ಟಾಪಿಕ್ಸ್. ಸೊ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂಡ್ ಟಿಲ್ ದ ಎಂಡ್ ನೋಡಿದಿರಿ ಅಂತಂದ್ರೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ. ಸೊ ಪ್ಲೀಸ್ ಲೈಕ್ ದ ಚಾನೆಲ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಅಂಡ್ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್. ಥ್ಯಾಂಕ್ ಯು ಫಾರ್ ಯೋರ್ ಸಪೋರ್ಟ್.